ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರುತಿ ಜನಾರ್ದನ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ವಿಶೇಷ ಅಂದರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ನುಗ್ಗೆ ಸೊಪ್ಪಿನ ಉಪ್ಸಾರು, ಉಪ್ಪೆಸರು ಹೇಗೆ ಮಾಡೋದು ಮತ್ತು ಕೆಂಪು ಖಾರ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿದ್ರಲ್ವ ನುಗ್ಗೆ ಸೊಪ್ಪು ಫ್ರೆಶ್ ಆಗಿರೋದನ್ನು ಊರಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಬೇಳೆ, 1 ಲೋಟ ಹೆಸರು ಕಾಳು ಎರಡನ್ನು ತಗೊಂಡಿದ್ದೀನಿ. ಸೋಸಿ ಅದರಲ್ಲಿ ಸಣ್ಣ ಪುಟ್ಟ ಕಲ್ಲೆಲ್ಲ ಇರುತ್ತೆ, ಅದನ್ನು ಸೋಸ್ಕೊಂಡು ಎರಡನ್ನೂ ಕೂಡ ಇವಾಗ ವಾಶ್ ಮಾಡ್ಕೋತಾ ಇದ್ದೀನಿ. ನೀರಲ್ಲಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ 2ರಿಂದ 3 ಸರಿ ವಾಶ್ ಮಾಡಬೇಕು, ಅದರಲ್ಲಿರುವಂಥ ಧೂಳೆಲ್ಲ ಆವಾಗ ಹೋಗುತ್ತೆ. ಹಾಗೆಯೇ ಸೊಪ್ಪು ಅದು ಎಲ್ಲಿಂದ ಅಂದರೆ ನಮ್ಮ ಮನೇಲೇ ಇದ್ದಿದ್ದು, ನಮ್ಮ ಹಿತ್ತಲಲ್ಲಿ ನಾವು ಹಾಕ್ಕೊಂಡಿರುವಂತಹ ನುಗ್ಗೆ ಮರ, ಅದರಲ್ಲೇ ಇರುವಂಥ ಫ್ರೆಶ್ ಸೊಪ್ಪು, ಎಲ್ಲಿಂದ ಹೊರಗಡೆಯಿಂದ ಎಲ್ಲೂ ತಂದಿಲ್ಲ. ವಾರಕ್ಕೊಮ್ಮೆ ಆದರೂ ಈ ನುಗ್ಗೆ ಸೊಪ್ಪನ್ನು ತಿನ್ನಬೇಕು, ಪಲ್ಯ ಮಾಡಿ. ತುಂಬ ಐರನ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಅಂತ ಹೇಳ್ಬೋದು. ನೋಡಿ ಬೇಳೆ ಮತ್ತು ಹೆಸರು ಕಾಳು ಎರಡನ್ನು ತೊಳೆದು ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ 1 ವಿಸಿಲ್ ಬರ್ಸ್ಕೋಬೇಕು. 1 ವಿಸಿಲ್ ಬಂದಿದೆ ಆಲ್ರೆಡಿ. ಇದು ಬೇಯೋ ತನಕ ನುಗ್ಗೆ ಸೊಪ್ಪನ್ನು ಜೊತೆಗೆ ಕಾಳು ಜೊತೆಗೆ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಮುಚ್ಚಿ ಬೇಯಿಸಿದ್ರೆ, ಅದರಿಂದ ಮುಚ್ಚಿ ಬೇಯಿಸಬಾರ್ದು. ಮತ್ತೊಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ನೀರು ಇಟ್ಟಿದ್ದೀನಿ. ಅದು ಕುದಿದ ಮೇಲೆ ನಾವು ಊರ್ಕೊಂಡಿದ್ದೀವಲ್ವ, ಎಲ್ಲಂದರೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡಿದ್ದೀವಲ್ವ, ಆ ಸೊಪ್ಪನ್ನು ಆ ಪಾತ್ರೆಗೆ ಹಾಕಿ ಅದು ಬೇಯೋದಕ್ಕೆ ಬಿಡಬೇಕು. ಅಲ್ಲಿ ತನಕ ಬೇಳೆ ಮತ್ತು ಹಸಿರು ಕಾಳು ಕೂಗಿಸಿದ್ದೀವಲ್ವ, ಅದು ಕೂಡ ವಿಸಿಲ್ ಹೋಗುತ್ತೆ. ಅಲ್ಲಿ ತನಕ ಸೊಪ್ಪು ಸ್ವಲ್ಪ ಬೇಯೋದಕ್ಕೆ ಹಾಕಿದ್ದೀವಿ. ನೋಡಿ ನೀರು ಕುದೀತಾ ಬಂತು, ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ, ಅದು ಗ್ಯಾಸ್ ಹೋಗೋ ತನಕ. ಇದರಲ್ಲಿ ತುಂಬ ಉತ್ತಮವಾದಂಥ ಐರನ್ ಕಂಟೆಂಟ್ ಇರೋದ್ರಿಂದ, ಕಬ್ಬಿಣಾಂಶ ಇರೋದ್ರಿಂದ ವಾರಕ್ಕೆ 1ರಿಂದ 2 ಸರಿ ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅಲ್ವಾ. ಇದನ್ನು ವಾರಕ್ಕೊಮ್ಮೆ ಆದರೂ ತಿನ್ಬೋದು. ಯಾವುದೇ ರೀತಿ ಕೆಮಿಕಲ್ ಕೂಡ ಈ ಸೊಪ್ಪಲ್ಲಿ ಮಿಕ್ಸ್ ಆಗಿರೋದಿಲ್ಲ. ನೋಡಿ ಬೇಳೆ ಮತ್ತು ಹಸಿರು ಕಾಳು 1 ವಿಸಿಲ್ ಕೂಗಿದ್ಮೇಲೆ ಈ ರೀತಿ ಬೆಂದಿದೆ. ಇದು ಏನು ಮಾಡ್ತೀನಿ ಅಂದರೆ, ನಾನು ಸೊಪ್ಪನ್ನು ಕೂಡ ಇದಕ್ಕೆ ಬೆಂದಿದ್ದಲ್ವ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಎರಡು ಚೆನ್ನಾಗಿ ಮಿಕ್ಸಾಗಿ ಕುದಿದ್ಮೇಲೆ ಉಪ್ಪು ಹಾಕಿ ನಾವು ಬಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ ಮತ್ತೆ ಇದು ಕುದಿ ಬರಬೇಕು, ಅಲ್ಲೇ ತನಕ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಅಲ್ವಾ. ನೋಡಿ ಬೇಯಿತು ಇವಾಗ ಸೊಪ್ಪು ಮತ್ತು ಕಾಳು ಎಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉಪ್ಪೆಲ್ಲ ಹಿಡಿದ್ಮೇಲೆ ಅದನ್ನು ಬಸ್ಕೋಬೇಕು. ಅದನ್ನು ಬಸ್ಸಾಂಬಾರು ಅಂತಲೇ ಹೇಳ್ಬೋದು. ನಾನು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ, ರಾಗಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಉಪ್ಪೆಲ್ಲ ಹಿಡಿತಾ ಇದೆ ಸಾಂಬಾರಿಗೆ. ಈಗ ಬಸ್ಕೊಂಡಿದ್ದೀನಿ ಸೊಪ್ಪು ಬೇರೆ, ಮತ್ತು ಅದರಲ್ಲಿ ನೀರು ಬರುತ್ತಲ್ಲ ಅದನ್ನೇ ಉಪ್ಪೆಸರು ಅಂತ ಕರೀತಾರೆ. ಉಪ್ಸಾರು ಕೇಳಿರ್ತೀರ, ಆಲ್ಮೋಸ್ಟು ತುಂಬ ಜನ ಮಾಡಿ ಕೂಡ ಇರ್ತೀರ. ಉಪ್ಪೆಸರು ಕೂಡ ರೆಡಿ, ಸೊಪ್ಪು ಕೂಡ ಬಸ್ಕೊಂಡಿದ್ದೀನಿ. ಈ ಸೊಪ್ಪಿಗೆ ಈಗ ಒಗ್ಗರಣೆ ಕೊಟ್ಕೋಬೇಕು ನಾವು. ಮತ್ತು ಒಂದು ಕಡೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡ್ವಲ್ಲ 2 ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ವಲ್ವ, ಈರುಳ್ಳಿ ಮತ್ತು ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಒಂಬಣ್ಣ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಸೊಪ್ಪು ಬೇಯಿಸಿರುವಂಥ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ. ಈಗ ಇದಕ್ಕೆ ಎಕ್ಸ್ಟ್ರಾ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ, ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಂಬಾರು ಪುಡಿ ಹಾಕೋತೀನಿ ನಾನು. ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಪೌಡ್ರು, ಆ ಸಾಂಬಾರು ಪೌಡ್ರನ್ನ ಸ್ವಲ್ಪ ಹಾಕೋತೀವಿ. ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಪಲ್ಯಕ್ಕೆ ಅಂತ. ಕೊಬ್ಬರಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಾನು ಆ್ಯಡ್ ಮಾಡಿಲ್ಲ, ಕೊಬ್ಬರಿ ಆಲ್ಮೋಸ್ಟ್ ನಮ್ಮ ಮನೇಲಿ ತಿನ್ನೋದು ಕಡಿಮೆ, ಅದರಿಂದ ಆ್ಯಡ್ ಮಾಡಿಲ್ಲ. ನೋಡಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸೊಪ್ಪಲ್ಲಿ ಸ್ವಲ್ಪ ಸಪ್ಪೆ ಇತ್ತು ಅನ್ನೋದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಅದು ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ನೋಡಿ ಈಗ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಲ್ಯ ಆಲ್ಮೋಸ್ಟ್ ರೆಡಿ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಉಪ್ಸಾರು ಕೂಡ ರೆಡಿಯಾಗಿದೆ. ಪಲ್ಯ ಉಪ್ಸಾರು ರೆಡಿ ಆದಮೇಲೆ ಅದಕ್ಕೆ ಕೆಂಪು ಖಾರ ಚಟ್ನಿ ಬೇಕಲ್ವ, ಯಾಕಂದರೆ ರುಚಿ ಕೊಡಬೇಕಲ್ವ. ಉಪ್ಸಾರು ಅಂದರೆ ಬರೀ ನೀರು ಸಾರಲ್ಲಿ ಊಟ ಮಾಡೋಕ್ಕಾಗತ್ತಾ? ಹಾಗಲ್ಲ, ಯಾಕಂದರೆ ಇದಕ್ಕೆ ಹುಳಿ ಖಾರ ಏನೂ ಬಿಟ್ಟಿಲ್ಲ, ಜಸ್ಟ್ ಉಪ್ಪು ನೀರು, ಅದು ಬಸ್ತಿರುವಂಥ ನೀರಷ್ಟೇ. ಈಗ ಪಲ್ಯ ಮತ್ತು ಉಪ್ಪೆಸರು ರೆಡಿ ಆಯಿತು. ಇದಕ್ಕೆ ಕೆಂಪು ಖಾರ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ 1 ಇಡೀ ಒಣಮೆಣ್ಸಿನ್ಕಾಯಿನ ತೊಟ್ಟೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಈಗ ಏನು ಮಾಡಬೇಕು, ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಅಲ್ವಾ. ನೋಡಿ ಬಿಡಿಸಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿ ಅಂಗಡಿಯಲ್ಲಿ ತಂದಿರೋದು. ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬ್ಲ್ಯಾಕ್ ಬರುತ್ತೆ, ಅದು ಸ್ವಲ್ಪ ಟರ್ನ್ ಆಗುತ್ತೆ, ಬೆಂದಿರೋದು ಗೊತ್ತಾಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಮೇಲೆ ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಘಾಟ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಕೆಂಪು ಖಾರ ಚಟ್ನಿಗೆ ಏನೆಲ್ಲ ಆ್ಯಡ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇದನ್ನು ನೀವು ಖಾರ ಚಟ್ನಿನ ಉಪ್ಪೆಸ್ರಿಗೆ ಹಾಕ್ಕೋಬೋದು. ನಮ್ಮ ಕಡೆ ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಪ್ಪ ಹಾಕ್ಕೊಂಡು ಈ ಖಾರ ಚಟ್ನಿ ಜೊತೆ ತಿಂತಾರೆ, ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಅದು ಅಂತಲೇ ಹೇಳ್ಬೋದು. ಜಸ್ಟ್ ಉಪ್ಪೆಸ್ರಿಗೆ ಮಾತ್ರ ಖಾರ ಚಟ್ನಿ ಅಲ್ಲ, ಇದನ್ನು ಬೇರೆ ಬೇರೆ ರೀತಿಯೂ ಯೂಸ್ ಮಾಡ್ಕೋಬೋದು. ಒಂದಿನ ರುಬ್ಬಿಟ್ಕೊಂಡ್ರೆ ವಾರ ತಿಂಗಳುಗಟ್ಟೆ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು.
ಮೆಣಸಿನ್ಕಾಯಿ ಆರಿದೆ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಎಲ್ಲ ಹುರಿದಿಟ್ಕೊಂಡಿದ್ವಲ್ವ ಆ ಒಣಮೆಣ್ಸಿನ್ಕಾಯಿ, ಮತ್ತು ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು. ನೋಡ್ಕೊಳ್ಳಿ ಏನೇನು ಆ್ಯಡ್ ಮಾಡ್ತಾಯಿದ್ದೀವಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಮತ್ತು ಉಪ್ಪು, ಹಾಗೆಯೇ ಸ್ವಲ್ಪ ಕಾಳುಮೆಣಸು ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಒಳ್ಳೊಳ್ಳೆ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಇನ್ನಷ್ಟು ಜನಕ್ಕೆ ತಲುಪೋಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟು ನೀರು ಹಾಕಲ್ಲ, ಹಂಗೆ ರುಬ್ಕೋತೀನಿ. ಅದು ಪೌಡ್ರ್ ರೀತಿ ಆಗುತ್ತೆ. ಆಗ ಸ್ವಲ್ಪ ನೀರು ಹಾಕೋಬೇಕು, ಯಾಕಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ನೀರು ಥರ ಆಗಿಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಮತ್ತೆ ರುಬ್ಕೊಂಡಾಗ ನೋಡಿ ಕೆಂಪು ಖಾರ ಚಟ್ನಿ ರೆಡಿ. ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಉಪ್ಸಾರು, ಪಲ್ಯ ಜೊತೆ ಖಾರ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ಇದು ನಮ್ಮ ಹಳ್ಳೀಲಿ ನಾವು ಮಾಡುವಂಥ ರೀತಿಲಿ ನಾನು ಮಾಡಿ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಆಗಲಿ, ದಯವಿಟ್ಟು ಶೇರ್ ಮಾಡಿ. ನ್ಯೂ ಮೆಂಬರ್ಸ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ರೀತಿ ರೆಸಿಪಿ ಬೇಕು ಅನ್ನೋದನ್ನು ಕೂಡ ತಿಳಿಸಿ. ನಮ್ಮ ಹಳ್ಳಿ ಶೈಲಿಯಲ್ಲಿ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ, ಉಪ್ಸಾರು, ಖಾರ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್.